ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಬಡತನದಿಂದ ಬಂದಂತಹ ಸಿ ಎಂ ಸಿದ್ದರಾಮಯ್ಯನವರು ಹೇಗೆ ನಮ್ಮ ಕರ್ನಾಟಕವನ್ನ ಆಳಿದ್ರು, ಕಳೆದ 7 ವರ್ಷಗಳಿಂದ ಅವರು ಸಿ ಎಂ ಆಗಿದ್ರು. ಸೊ ಅವರ ಒಂದು ಜೀವನಗತೆಯನ್ನ ನನಗೆ ತಿಳಿದ ಮಟ್ಟಿಗೆ ನಾನು ಮಾತಾಡಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ಸಿ ಎಂ ಸಿದ್ದರಾಮಯ್ಯನವರ ಕೊಡುಗೆ ನಮ್ಮ ಕರ್ನಾಟಕಕ್ಕೆ ತುಂಬಾ ಇದೆ, ತುಂಬಾ ಅಂದ್ರೆ ತುಂಬಾ ಇದೆ. ಇವಾಗ ಎಷ್ಟು ಜನ ಟ್ರೋಲ್ ಮಾಡಿದ್ರು ಕೂಡ ಕೇವಲ ಒಂದು ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳ್ಬಿಟ್ಟು ಅವರನ್ನ ಟ್ರೋಲ್ ಮಾಡ್ತಾರೆ. ಅದು ಆ, ಬಿಟ್ರೆ ನಮ್ಮ ಸಿದ್ದರಾಮಯ್ಯನವರ ಒಂದು ಕೊಡುಗೆ ಪರವಾಗಿದೆ ನಮ್ಮ ಕರ್ನಾಟಕಕ್ಕೆ ಅಂತಾನೆ ಹೇಳ್ಬೋದು. ಸಿದ್ದರಾಮಯ್ಯನವರು ಹೇಳಿದ ಹಾಗೆ ಒಬ್ಬ ರೈತನ ಮಗ, ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಅವರೇ ಹೇಳಿದ್ರು. ಸೊ ಸಂವಿಧಾನ ಒಂದು ಇಲ್ಲದಿದ್ರೆ ನಾನು ಕುರಿ ಮೇಯಿಸ್ತಾ ಇದ್ದೆ ಅಥವಾ ಎಲ್ಲೋ ಇರ್ತಾ ಇದ್ದೆ ಏನೋ. ಸಂವಿಧಾನದಿಂದ ಒಂದು ನಾನು ಈ ಜಾಗಕ್ಕೆ ಬಂದಿದ್ದೇನೆ, ನನ್ಗೆ ಎಜುಕೇಶನ್ ಆಯ್ತು, ನಾನು ಶಾಸಕನಾದೆ, ಮಂತ್ರಿ ಆದೆ, ಮುಖ್ಯಮಂತ್ರಿ ಆದೆ ಅಂತ ಅವರೇ ಹೇಳಿದ್ರು. ಸೊ ಹಾಗೆ ಅವರ ಒಂದು ಜೀವನದಲ್ಲಿ ಅಂದ್ರೆ ಈಗ ಸಿಂಪಲ್ ಆಗಿ ಹೇಳೋದಾದ್ರೆ ಕರ್ನಾಟಕಕ್ಕೆ ಹೈಲಿ ಎಜುಕೇಶನ್ ಇದ್ದವರು ತುಂಬಾ ಸಿ ಎಂ ನವರು ಬಂದಿದ್ರು. ಬಟ್ ಇವರ ಒಂದು ಅನ್ನಭಾಗ್ಯ ಆಗಿರ್ಬೋದು, ಶಕ್ತಿ ಭಾಗ್ಯ ಆಗಿರ್ಬೋದು, ತುಂಬಾ ತುಂಬಾ ಒಂದು ಟ್ರೆಂಡಿಂಗ್ ಅಲ್ಲಿ ಇತ್ತು. ಕರ್ನಾಟಕದಿಂದ ಸ್ಟಾರ್ಟ್ ಮಾಡಿದಂತಹ ಈ ಭಾಗ್ಯಗಳ ಯೋಜನೆ ಅಂದ್ರೆ ಇವಾಗ ಆಲ್ಮೋಸ್ಟ್ ಒಂದು 4-5 ರಾಜ್ಯಗಳಲ್ಲಿ ಇದನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡುವಾಗ ತುಂಬಾ ಟ್ರೋಲ್ ಆಗಿತ್ತು, ತುಂಬಾ ಸಾಲದಲ್ಲಿದೆ, ಆ ಕರ್ನಾಟಕ ಸಾಲದಲ್ಲಿ ಅಂದ್ರೆ ಸಾಲದಲ್ಲಿ ಬಿದ್ದಿದೆ ಅಂತ ಹೇಳ್ತಾ ಇದ್ದವರೇ ಕೂಡ ಹೊರ ರಾಜ್ಯಗಳಲ್ಲಿ ಅದನ್ನ ಒಂದು ಜಾರಿಗೆ ತಂದ್ರು ಅಂತಾನೆ ಹೇಳ್ಬೋದು. ಸೊ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆಗಸ್ಟ್ 15, 1947 ಆದ್ರೆ ನಮ್ಮ ಸಿದ್ದರಾಮಯ್ಯನವರು ಜನಿಸಿದ್ದು 1948 ಆಗಸ್ಟ್ 12ರಂದು. ಸೊ ತುಂಬಾ ಅಂದ್ರೆ ಸಿಮಿಲರ್ ಆಗಿ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ಒಂದು ಡೇಟಿಗೂ ತಿಂಗಳಿಗೂ ಮತ್ತೆ ಒಂದು ಇಸ್ವಿಯಲ್ಲಿ 1 ವರ್ಷದ ಗ್ಯಾಪ್ ಇರ್ಬೋದು. ಸೊ ಸಿದ್ದರಾಮಯ್ಯನವರ ಜರ್ನಿ, ಅವರ ಒಂದು ಮಾತಿನ ಶೈಲಿ ಆಗಿರ್ಬೋದು, ಅವರು ಒಂದು ಮಾತಾಡೋ ಒಂದು ಟೈಪ್ ಇರುತ್ತಲ್ವಾ, ಮಂಡ್ಯ ಭಾಷೆ ಇದೆಯಲ್ಲ, ಅದರಿಂದ ತುಂಬಾ ಟ್ರೆಂಡ್ ಆಗಿದ್ರು. ಸೊ ನನಗೆ ಗೊತ್ತಿರುವ ಅವರು ಒಂದು ಹೌದು ಹುಲಿಯ ಒಂದು ತುಂಬಾ ಟ್ರೋಲ್ ಆಗಿದ್ರು. ಆ ಒಂದು ಅವರ ಒಂದು ಅಭಿಮಾನಿ ಹೇಳಿದ್ದ ಒಂದು ವರ್ಡ್ ತುಂಬಾ ಫೇಮಸ್ ಆಗಿತ್ತು. ಸೊ ಅದಕ್ಕೆ ಅವರು ಅಂದ್ರೆ ಆ ಗದರ ಭಾಷೆ ಇದೆಯಲ್ಲ, ಅಂದ್ರೆ ಆ ಮಂಡ್ಯ ಟೈಪಿನ ಒಂದು ಭಾಷೆ ತನ್ನ ತುಂಬಾ ಇಷ್ಟ ಆಗೋದು, ಮಂಡ್ಯ ಶೈಲಿ ಇದೆಯಲ್ಲ. ಸೊ ಆ ಮಾತಿನಲ್ಲಿ ಅವರು ತುಂಬಾ ಒಂದು ಫೇಮಸ್ ಆಗಿರ್ಬೋದು. ಸೊ ಹಾಗೆ ಇವರು ಕಾನೂನು ಪದವಿ ಪಡೆದು ವಕೀಲರು ಕೂಡ ಆಗಿದ್ದಾರೆ. ಅಂದ್ರೆ ನಮ್ಮ ಸಿದ್ದರಾಮಯ್ಯನವರು ಅನ್ಎಜುಕೇಟೆಡ್ ಅಲ್ಲ. ಕೆಲವರು ಹೇಳ್ತಾ ಇದ್ರು ಅನ್ಎಜುಕೇಟೆಡ್ ಅಂತ. ಸಿದ್ದರಾಮಯ್ಯನವರು ಅನ್ಎಜುಕೇಟೆಡ್ ಅಲ್ಲ. ಇನ್ನು ಉಳಿದಂತೆ ಇವರು ರಾಜಕೀಯ ಪಕ್ಷವನ್ನ ಅಂದ್ರೆ ರಾಜಕೀಯ ಜೀವನವನ್ನ ಆರಂಭಿಸಿದ್ದು ಜನತಾದಳ, ನಮ್ಮ JDS ಪಕ್ಷದಿಂದ. ದೇವೇಗೌಡರ ಆಪ್ತ ಶಿಷ್ಯ ಅಂತಾನೆ ಹೇಳ್ಬೋದು. ದೇವೇಗೌಡರ ಅಚ್ಚುಮೆಚ್ಚಿನ ರಾಜಕೀಯ ವ್ಯಕ್ತಿ ಅಂತಾನು ಹೇಳ್ಬೋದು. ಹಳತೊಂದು ಒಂದು ವಿಡಿಯೋ ಯಾರಾದ್ರೂ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ದೇವೇಗೌಡರು ನಮ್ಮ ಸಿದ್ದರಾಮಯ್ಯನವರನ್ನ ಒಂದು ಹೊಗಳಿದ್ದು, ಅಂದ್ರೆ ಅಷ್ಟು ಚೆನ್ನಾಗಿರೋ ಒಂದು ಶಾಸಕ ನನಗೆ ಸಿಕ್ಕಿದ್ದ ಪುಣ್ಯ ಅಂತ ಒಂದು ಹೇಳಿದ ಒಂದು ವಿಡಿಯೋ ಇದೆ, ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಬಹುದು. ಸೊ ಅಂತಹ ಒಂದು ರಾಜಕಾರಣಿಗಳು ಅಂದ್ರೆ ನಮ್ಮ ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆಗಿದ್ದವರು. ಸೊ ಈ ಏಜಿನಲ್ಲೂ ಕೂಡ ಅವರು ಸಿದ್ದರಾಮಯ್ಯನವರಿಗೆ ಒಂದು ಮೊನ್ನೆ ಅಷ್ಟೇ ಅವರು ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡಿದ್ರು ಕೂಡ. ಸೊ ಏನಂದ್ರೆ ರಾಜಕೀಯ ಬೇರೆ ಬೇರೆ ಪಕ್ಷಗಳನ್ನ ಹೊರಗಿಟ್ರೆ ಸಿದ್ದರಾಮಯ್ಯನವರ ಬಗ್ಗೆ ತುಂಬಾ ಮಾತಾಡ್ಲಿಕ್ಕೆ ಇದೆ. ಅವರ ಒಂದು ಯೋಜನೆಗಳಾಗಿರ್ಬೋದು, ಅವರ ಒಂದು ಹಾವಭಾವ ಅಂದ್ರೆ ಎಲ್ಲರನ್ನ ಒಂದು ಗೌರವಿಸುವ ಒಂದು ವಿಧಾನ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಅಂತಾನೆ ನಾನು ಹೇಳ್ಬೋದು. ಕೆಲವೊಂದು ಆಂತರಿಕ ರಾಜಕೀಯದಿಂದ JDS ನಿಂದ ಹೊರಗೆ ಬಂದಂತ ಇವರು 2006ರಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು. 2006ರಲ್ಲಿ ಕಾಂಗ್ರೆಸ್ ಸೇರಿದ ಮೇಲೆ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮ ಅಂದ್ರೆ ಜನಮನ್ನಣೆ ಪಡೆದಂತಹ ದೊಡ್ಡ ಒಂದು ಶಾಸಕ, ಅಂದ್ರೆ ನಾಯಕ ಸ್ಥಾನದಲ್ಲಿ ಇದ್ದು ಅವರು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ನಂತರ ಅಂದ್ರೆ ಇವಾಗ ಹೀಗೆ ಹೇಳ್ಬೋದು ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಳೇ ತಲೆಗಳು ಅಂತಾನೆ ಹೇಳ್ಬೋದು, ತುಂಬಾ ಜನ ಇದ್ರು ಕೂಡ. ಇವರು 2006ರಲ್ಲಿ ಬಂದು 2012-13ರಲ್ಲಿ ಮೊದಲನೆಯ ಬಾರಿಗೆ CM ಆಗ್ತಾರೆ. ಸೊ ಇದು ಅವರ ಒಂದು ಸಾಧನೆ ಅಂತಾನೆ ಹೇಳ್ಬೋದು. 2023ನಲ್ಲಿ ಇವರು 5 ಗ್ಯಾರಂಟಿಗಳನ್ನ ಹೊರಡಿಸಿದ್ರು. ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ 5 ಗ್ಯಾರಂಟಿಗಳನ್ನ ಹೊರಡಿಸಿದ್ರು.
ಅದರಲ್ಲಿ ಅನ್ನಭಾಗ್ಯ ಮತ್ತು KSRTC ಫ್ರೀ ಮಹಿಳೆಯರಿಗೆ ಶಕ್ತಿ ಯೋಜನೆಗಳನ್ನು ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಯ್ತು. ನಾನು ನೋಡಿದ್ದು ಕೂಡ ಉಂಟು, ಕೇಳಲ್ಪಟ್ಟಿದ್ದು ಕೂಡ ಉಂಟು. ದೇವಸ್ಥಾನಗಳಿಗೆ ಮಹಿಳೆಯರು ಬರುವ ಸಂಖ್ಯೆ ತುಂಬಾ ಜಾಸ್ತಿ ಆಯ್ತು ಅಂತ. ಸೊ ಇದನ್ನ ಎಷ್ಟು ಜನ ಒಪ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ. ಬಟ್ ಮೊನ್ನೆ ಒಂದ್ 2-3 ದಿವಸದ ಕೆಳಗಡೆ ಕೊಲ್ಲೂರು ದೇವಸ್ಥಾನದಲ್ಲಿ ಆ 1,95,00,000 ಹಣ ಒಟ್ಟಾಯಿತು. ಸೊ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇದು ಕಳೆದ ಎಷ್ಟೋ ವರ್ಷಗಳ ನಂತರ ಆ ಒಂದು ಇದನ್ನ ಅವರ ಒಂದು ಪ್ಯಾರಾಗ್ರಾಫ್ ಅನ್ನ ಇದ್ ಮಾಡಿದ್ರೆ ಹೈಯೆಸ್ಟ್ ಅಂದ್ರೆ 1 ಕೋಟಿ ಹೈಯೆಸ್ಟ್ ಅಂದ್ರೆ 1 ಕೋಟಿ ಜಾಸ್ತಿ ಬಿತ್ತು. ಅಂದ್ರೆ ಇವಾಗ 95 ಲಕ್ಷ ಬೀಳ್ತಾ ಇದ್ರು. 1,95,00,000 97 ಲಕ್ಷ ಎಷ್ಟೋ ಚಿಲ್ಲರೆ ಬಿದ್ದಿತ್ತು. ಸೊ ಇದು ಹೈಯೆಸ್ಟ್ ಕಾಣಿಕೆ ಬಿದ್ದಂತ ವರ್ಷ ಅಂತಾನೆ ಅವರೊಂದು ಇದ್ ಮಾಡಿದ್ರು. ಸೊ ಅಂತದ್ರಲ್ಲಿ ಧರ್ಮಸ್ಥಳಕ್ಕಾಗಿರ್ಬಹುದು, ಬೇರೆ ಬೇರೆ ದೇವಸ್ಥಾನಗಳಿಗಾಗಿರ್ಬೋದು ತುಂಬಾ ಒಂದು ಮಹಿಳೆಯರು ಪ್ರಯಾಣ ಮಾಡ್ತಿದ್ದದ್ದನ್ನ ನಾವು ನೋಡಿದ್ದೇವೆ. ಸೊ ಇದರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದ್ರೆ ಕೆಲವರು ಇದು ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ, ಕೆಲವರು ಇದನ್ನ ಬೇಡ ಆಯ್ತು ಅಂತಾನೆ ಹೇಳ್ತಾರೆ. ಸೊ ಇದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋವನ್ನ ಮಾಡಿದ್ದೇನೆ, ಸೊ ನೋಡ್ಬೋದು ನೀವು. ಹಾಗೆ ಇದರ ಬಗ್ಗೆ ನಾನು ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಯಾವ್ದಾದ್ರು ಒಂದು ಭಾಗ್ಯಗಳನ್ನ ಕೊಡೋದು ದೊಡ್ಡ ವಿಷಯ ಅಲ್ಲ, ಅದನ್ನ ಮೇಂಟೈನ್ ಮಾಡೋದು ಇದೆಯಲ್ಲ ಅದು ದೊಡ್ಡ ವಿಷಯ. ಸೊ ಇಷ್ಟು ಅಂದ್ರೆ ಇವರ ಅವಧಿಗಳಲ್ಲಿ ಇಷ್ಟು ಟೈಮ್ ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಸೊ ಇನ್ನು ಉಳಿದಂತೆ DK ಶಿವಕುಮಾರ್ ಅವರು ಅದನ್ನ ಕಂಟಿನ್ಯೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಇದನ್ನ ಕಂಟಿನ್ಯೂ ಮಾಡಿದಂತ ಸಿದ್ದರಾಮಯ್ಯನವರು ಗ್ರೇಟ್ ಅಂತಾನೆ ಹೇಳ್ಬಹುದು ನನ್ನ ಪ್ರಕಾರ. ಹಾಗೆ ಶಿಕ್ಷಣಕ್ಕೆ ಬೇಕಾದಂತೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಆಗಿರ್ಬೋದು ತುಂಬಾ ಒಂದು ಇಂಪ್ರೂವ್ಮೆಂಟ್ ಅನ್ನ ಮಾಡಿದ್ರು ಇವರು. ಹಾಗೆಯೇ 17 ಬಜೆಟ್ ಮಂಡಿಸಿದಂತ ಮೊದಲ ಮುಖ್ಯಮಂತ್ರಿ, ಅಂದ್ರೆ ಹೈಯೆಸ್ಟ್ ಬಜೆಟ್ ಅನ್ನ ಮಂಡಿಸಿದಂತ ಮೊದಲ ಮುಖ್ಯಮಂತ್ರಿ ಅಂತಾನೂ ಹೆಸರುವಾಸಿಯಾಗಿದ್ರು. ಸೊ ಬಜೆಟ್ಗಳು ಅಷ್ಟೇ ಅಂದ್ರೆ ಒಟ್ಟಾರೆಯಾಗಿ ಬಜೆಟ್ ಅನ್ನ ಇದು ಮಾಡದೆ ಜನರ ಅಂದ್ರೆ ಜನರ ಕಲ್ಯಾಣಕ್ಕಾಗಿ ಒಳ್ಳೆ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ನಾವು ಅಂದ್ರೆ ಹೇಳ್ಬೋದು, ರಾಜಕೀಯವಾಗಿದ್ದಾಗ ಅವರನ್ನ ದೂರಿದವರು ಕೂಡ ಅವರು ಇವತ್ತು ನಿನ್ನೆ ರಾಜೀನಾಮೆ ಕೊಡ್ತಾರೆ ಅಂತ ಗೊತ್ತಾದಾಗ ಬಿಜೆಪಿ ಅವರಾಗಿರ್ಬೋದು, JDS ಅವರಾಗಿರ್ಬೋದು, ಕೇಂದ್ರ ಸಚಿವರು ಕೂಡ ಅವರ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ಸಿದ್ದರಾಮಯ್ಯನವರ ಬಗ್ಗೆ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ಸೊ ಇದು ಯಾವುದೋ ಒಂದು ರಾಜಕೀಯ ಒಂದು ಷಡ್ಯಂತ್ರನೂ ಆಗಿರ್ಬೋದು ಅಥವಾ ಏನೋ ಆಗಿರ್ಬೋದು, ಬಟ್ ಮಾತಾಡಿದ್ದಾರೆ, ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಸೊ ನಾವು ಅದನ್ನ ಪರಿಗಣಿಸಲೇಬೇಕು. ಸೊ ಅಷ್ಟು ಒಳ್ಳೆ ಒಂದು ರಾಜಕಾರಣಿ ಅಂತಾನೆ ಹೇಳ್ಬೋದು. ರಾಜೀನಾಮೆ ಕೊಟ್ಟಂತಹ ಒಂದು ಸನ್ನಿವೇಶದಲ್ಲಿ ನೀವು ನೋಡಿರ್ಬೋದು, ತುಂಬಾ ಜನ ಅಂದ್ರೆ ತುಂಬಾ ಜನ ಒಂದು ಬೇಜಾರಾದ್ರು, ಕೆಲವರು ಅತ್ರು. ಸೊ ಅಂತಹ ಒಂದು ರಾಜಕಾರಣಿಯನ್ನ ನಾವು ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಪುನಃ CM ಆದ್ರೂ ಆಗ್ಬೋದು, ಯಾಕಂದ್ರೆ ರಾಜಕೀಯದಲ್ಲಿ ಏನು ಆಗುತ್ತೆ. ಸೊ ಪಕ್ಷ ಬಿಟ್ಟು ಪಕ್ಷಕ್ಕೆ ಸೇರ್ಕೊಳ್ತಾರೆ, ಪಕ್ಷದಿಂದ ಪಕ್ಷಕ್ಕೆ ಹೋಗಿ CM ಕೂಡ ಆಗ್ತಾರೆ. ಸೊ ಏನು ಆಗ್ಬೋದು. ಬಟ್ ಇಂತಹ ಒಂದು CM ಅನ್ನ ನಾವು ಕಳ್ಕೊಂಡ್ವಿ ಅಂತಾನೆ ಹೇಳ್ಬೋದು. ದಿಟ್ಟ ಸಿದ್ದರಾಮಯ್ಯ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅವ್ರು ಯಾರಿಗೂ ಹೆದರಿದವರಲ್ಲ, ವೆಲ್ ಎಜುಕೇಟೆಡ್ ಮಿನಿಸ್ಟರ್ ಅಂತಾನೆ ಹೇಳ್ಬೋದು. ಸೊ ಉಳಿದಂತೆ ಅವರು ಯಾವ್ದಕ್ಕೂ ಅಂದ್ರೆ ಈ ಟ್ರೋಲ್ಗಳಾಗಿರ್ಬೋದು ಅಥವಾ ಏನಾಗಿರ್ಬೋದು ಸುಖ ಸುಮ್ಮನೆ ಅವರು ರಿಪ್ಲೈ ಮಾಡಿದಂತವ್ರಲ್ಲ. ಸೊ ಅಂತಹ ಒಂದು ಮುಖ್ಯಮಂತ್ರಿಯನ್ನ ನಾವು ನಿನ್ನೆ ದಿನ ಕಳ್ಕೊಂಡ್ವಿ. ಸೊ ಉಳಿದಂತೆ ಮುಂದಿನ ದಿನಗಳಲ್ಲಿ ನಮ್ಮ DK ಶಿವಕುಮಾರ್ ಅವರು ನಮ್ಮ ಕರ್ನಾಟಕದ ಜನರಿಗೆ ಏನೇನು ಭಾಗ್ಯಗಳನ್ನ ಕೊಡ್ತಾರೆ ಅಥವಾ ಏನೇನು ಮಾಡ್ತಾರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿ ಕಾದು ನೋಡ್ಬೇಕು. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬೈ.